ಹಾಯ್ ಅಲ್ಲಿ ಮಕ್ಳಿಗೆ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಕೊಟ್ಬಿಟ್ರೆ ಸಾಕು, ರಾತ್ರಿ ಊಟನೇ ಬೇಡ ನನಗೆ ಅಂಥೇಳಿ ಹಠ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರು ತಿನ್ನೋ ಥರ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಇವತ್ತು ಮನೇಲಿ ಒಂದು ಪ್ಯಾಕೆಟ್ ಮಶ್ರೂಮ್ ಕೂಡ ಇತ್ತು, ತರಕಾರಿನೂ ಸೇರಿಸಿ ಒಂದು ವೆಜ್ ಮಶ್ರೂಮ್ ರೋಲ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಣ್ಣದಾಗಿ ಮಶ್ರೂಮ್ನ ಕಟ್ ಮಾಡಿಕೊಂಡು ಸ್ಪೈಸಸ್ನೆಲ್ಲ ಹಾಕಿ ಮೊಸರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಸೈಡಲ್ಲಿ ಎತ್ತಿಟ್ಕೋಬೇಕು. ಇನ್ನು ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮು, ಒಂದು ಕ್ಯಾರೆಟು, ಈರುಳ್ಳಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನಿಂದ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನು ಸೇರಿಸಿ ನೀರು ಬಿಟ್ಕೊಂಡು ಮತ್ತೆ ನೀರು ಡ್ರೈ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ತರಕಾರಿನೂ ಸೇರಿಸಿ ಮತ್ತೆ ಒಂದು ಸತಿ ಫ್ರೈ ಮಾಡಿದ್ರೆ ಸಾಕು, ಸ್ಟಫಿಂಗ್ ರೆಡಿ ಆಗೋಗ್ಬಿಡುತ್ತೆ. ಇನ್ನು ಮಯೋನೀಸ್ನು ಕೂಡ ಮನೇಲಿ ಇರಲಿಲ್ಲ, ನಾವು ಯಾವಾಗಲೂ ತೊಗೊಂಬರಲ್ಲ, ಹಾಗಾಗಿ ಮನೇಲಿ ಏನಾದರೂ ಬೇಕು ಅನ್ಸಿದ್ರೆ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಗೋಡಂಬಿನ ಬಿಸಿನೀರಲ್ಲಿ ಒಂದು 10-15 ನಿಮಿಷ ನೆನೆಸಿಟ್ಕೊಂಡು ಅದಕ್ಕೇ ಸ್ವಲ್ಪ ಮೊಸರನ್ನ ಸೇರಿಸಿ ಒಂದು 3-4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೊರಗಡೆ ತಂದಿರೋದಕ್ಕಿಂತ ಬೆಟರ್ ಆಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನೇ ನಾನು ಯಾವಾಗಲೂ ಬಳಸ್ತಾ ಇರ್ತೀನಿ ಮನೇಲಿ. ಈ ಥರ ರೋಲ್ಗಳನ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆಯಿತಾ. ಇನ್ನು ಮನೇಲಿ ನನಗೆ ನಿನಗೆ ಅಂತ ಕಿತ್ತಾಡ್ಕೊಂಡು ತಿಂದ್ಬಿಟ್ಟು ನನಗೆ ಕೊನೆದಾಗಿರಲಿಲ್ಲ, ಒಂದೇ ಒಂದು ರೋಲ್ ಮಿಕ್ಕಿತ್ತು. 5-6 ರೋಲ್ ಮಾಡಿದರೆ ಇನ್ನು ಊಟನ ಮುಗಿಸ್ಕೊಂಡು ನನ್ನ ಕಿಚನ್ ಕೆಲಸ ಏನೆಲ್ಲ ಇರುತ್ತಲ್ಲ ಅದನ್ನು ಫಿನಿಶ್ ಮಾಡಿಕೊಂಡು ಇವತ್ತಿನ ದಿನಾನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.